ಈ ರುಚಿಯಾದ ಏಕ್ದಮ್ ಮಾರ್ಕೆಟ್ ಅಲ್ಲಿ ಸಿಗೋ ರೀತಿ ಐಸ್ ಕ್ರೀಮನ್ನು ನಾವು ಬಹಳ ಕಡಿಮೆ ಖರ್ಚಿನೊಳಗೆ ಮನೆಯೊಳಗಿರೋ ಸಾಮಾನನ್ನೇ ಉಪಯೋಗಿಸಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಇದು ಫೇಮಸ್ ಟೆಂಡರ್ ಕೊಕೊನಟ್ ಐಸ್ ಕ್ರೀಮ್. ಇದನ್ನು ನಾವು ಸರಳವಾಗಿ ಯಾವ ಮಷೀನು ಯೂಸ್ ಮಾಡದೆ ಮಾಡಬಹುದು. ಹರೇ ಶ್ರೀನಿವಾಸ, ರೇಖಾಸ್ ವೆಜಿ ಫ್ಯೂಷನ್ಗೆ ಸ್ವಾಗತ. ನಾನು ಇವತ್ತು ಸರಳವಾಗಿ ಕೊಬ್ಬರಿ ಐಸ್ ಕ್ರೀಮ್, ಟೆಂಡರ್ ಕೊಕೊನಟ್ ಐಸ್ ಕ್ರೀಮ್ ಹೇಗೆ ಮಾಡೋದು ಹೇಳ್ಕೊಡ್ಲಿದ್ದೀನಿ. ಇದು 250 ml ಮೆಜರಿಂಗ್ ಕಪ್. ಈ 250 ml ಮೆಜರಿಂಗ್ ಕಪ್ನಿಂದ ನಾನು 1 ಕಪ್ ಗಟ್ಟಿಯಾಗಿರೋ ಹಾಲು ತಗೊಂಡಿನಿ. ನೀವು ನಿಮ್ಮ ಹತ್ರ ಯಾವ ಹಾಲದ ಅದನ್ನು ಯೂಸ್ ಮಾಡಿರಿ. ಈ ಗಟ್ಟಿಯಾದ ಹಾಲಿದ್ರೆ ಬಹಳ ಬೇಗ ಕುದೀತದೆ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿನಿ. ಅರ್ಧ ಕಪ್ಪು ಹಾಲಿನ ಪುಡಿ ಹಾಕಿನಿ. ನಿಮ್ಮ ಹತ್ರ ಹಾಲಿನ ಪುಡಿ ಇಲ್ಲ ಅಂತಂದರೆ ನೀವು ಮನೆಯೊಳಗೆ ಏನಾದರೂ ಫ್ರೆಶ್ ಆಗಿ ತೆಗೆದಿಟ್ಟಿರೋ ಕೆನೆ ಇತ್ತು ಅಂದ್ರೆ ಆ ಕೆನಿನ ನೀವು ಇದಕ್ಕೆ ಹಾಕ್ಬೋದು. ಈಗ ಇದನ್ನು ಚಂದ ಕಲಿಸ್ಕೊಳ್ಳೋಣ. ಈ ಹಾಲಿನ ಪುಡಿ ಮತ್ತು ಕಾರ್ನ್ಫ್ಲೋರ್ದು ಗಂಟುಗಳು ಇಲ್ದಂಗೆ ಕಲಿಸ್ಕೊಂಡು ಲೋ ಫ್ಲೇಮ್ ಒಳಗೆ ಇದನ್ನು 1-2 ನಿಮಿಷ ನಾವು ಬಾಯ್ಲ್ ಮಾಡೋಣ. ಮತ್ತು ಹಾಲಿನ ಪುಡಿ ಇದ್ದದಕ್ಕೆ ಇದು ಲಘುನೇ ಗಟ್ಟಿ ಆಗ್ಲಿಕ್ಕತ್ತದ. ನೀವು ಕೆನೆ ಹಾಕಿದ್ರಿ ಅಂದ್ರೆ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಬಹಳ ಟೈಮ್ ತಗೊಳ್ತದೆ. ಇದಕ್ಕೆ ಅರ್ಧ ಬಟ್ಲು ಸಕ್ರೆ ಹಾಕ್ಲಿಕ್ಕತ್ತೀನಿ. ಸ್ವಲ್ಪ ಸಕ್ರೆ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ನೀವು ಮಾಡಿಕೊಳ್ಳ್ರಿ. ಇವಾಗ ಸಕ್ರೆ ಕರಗುವವರೆಗೂ 1-2 ನಿಮಿಷ ಇದನ್ನು ಕುದಿಸೋಣ. ಈ ಸಕ್ರೆ ಕರಗಿದ ಮೇಲೇನು 1 ನಿಮಿಷ ಕುದಿಸೋಣ. ಇದು ಸ್ವಲ್ಪ ಗಟ್ಟಿಯಾಗಲಿ. ಈಗ ನಮ್ಮ ಇನ್ಸ್ಟಂಟ್ ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಆಗ್ಯದ. ಮಾರ್ಕೆಟ್ ಒಳಗೆ ಭಾಳ ಕಾಸ್ಟ್ಲಿ ಇರ್ತದೆ. ಇದನ್ನು ನಾವು ಸರಳವಾಗಿ ಮನೆಯಲ್ಲೇ ಮಾಡೀವಿ. ಇಲ್ಲಿ ನಾನು 3 ಈ ಎಳೆ ತೆಂಗಿನಕಾಯಿದು ಕೆನೆ ತೊಗೊಂಡಿನಿ. ಇವಾಗ ನಾವು ಈ ಟೆಂಡರ್ ಕೊಕೊನಟ್ ಅಂತಂದ್ರೆ ಇದು ಎಳೆ ತೆಂಗಿನಕಾಯಿದು ಐಸ್ ಕ್ರೀಮು. ಇವಾಗ ಬಹಳ ಎಳೆಯಾಗಿತ್ತು. ಇದು ನಾ ತೊಗೊಂಡಿರೋ ಐಸ್ ಕ್ರೀಮಿಂದ ಅಳತಿಗೆ ಅದು ಭಾಳ ಕಡಿಮೆ ಅನಿಸ್ತಿತ್ತು. ಆವಾಗ ಮನೆಯಲ್ಲಿರೋ ತೆಂಗಿನಕಾಯಿ ಇರ್ತದಲ್ಲ ಅದನ್ನು ತೊಗೊಳ್ರಿ. ಅದ್ರದ್ದು ಕೊಬ್ಬರಿ ತೊಗೋಬೇಕು. ಹಿಂದಕ್ಕಿರೋ ಬ್ರೌನ್ ಕಲರ್ದು ಇರ್ತದಲ್ಲ ಅದನ್ನೆಲ್ಲ ಒಂದು ಸ್ಕ್ರ್ಯಾಪರ್ ಇಲ್ಲ ಚಾಕುದಿಂದ ತೆಗೀರಿ. ಅದರ ಒಂದು ಜ್ಞಾಪಕ ಇರಲಿ, ಕೊಬ್ಬರಿ ಫ್ರೆಶ್ ಆಗಿರಬೇಕು. 2-3 ದಿನ ಹಿಂದೆ ಒಡೆದಿಟ್ಟಿರೋ ಕೊಬ್ಬರಿ ಇದ್ರೆ ಟೇಸ್ಟ್ ಸರಿ ಆಗೋದಿಲ್ಲ. ಇವಾಗ ನೋಡಿರಿ, ಬೆಳ್ಳಗಾಗಿರೋ ಈ ಕೊಬ್ಬರಿನ ತೆಳ್ಳಗೆ ಹೆಚ್ಕೊಂಡು ಇಟ್ಕೊಳ್ಳೋಣ. ಇವಾಗ ಈ ಕೊಬ್ಬರಿನ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕಿ, ನೀರು ಏನೂ ಹಾಕುವ ಅವಶ್ಯಕತೆ ಇಲ್ಲ. ಇದು ಫ್ರೆಶ್ ಕೊಬ್ಬರಿ ಇದ್ದಿದ್ದಕ್ಕೆ ತಾನೇ ನುಣ್ಣಗೆ ರುಬ್ಬಿ ಬರ್ತದೆ. ಇವಾಗ ನೋಡಿರಿ, ಚಲೋ ಇದು ಚಂದ ಪೇಸ್ಟ್ ಆಗ್ಯದ ನುಣ್ಣಗೆ. ಈ ಕೊಬ್ಬರಿಯಿಂದ ನಾನು 1-2 ದೊಡ್ಡ ಚಮಚ ಕೊಬ್ಬರಿ ಸೈಡಿಗೆ ಇಟ್ಕೊಳ್ತೀನಿ. ಯಾಕಂದ್ರೆ ಆಮೇಲೆ ನಮಗೆ ಇದನ್ನು ಐಸ್ ಕ್ರೀಮ್ ಒಳಗೆ ಹಾಕ್ಲಿಕ್ಕೆ ಬೇಕಾಗ್ತದೆ. ಅದಕ್ಕೆ 2 ದೊಡ್ಡ ಚಮಚ ತೆಗೆದು ಸೈಡ್ಗೆ ಇಟ್ಕೊಂಡ್ರೆ ಸಾಕು. ಆಮೇಲೆ ಈ ತೆಂಗಿನಕಾಯಿದು ಏನು ಕೆನೆ ಇತ್ತು ಇದ್ರೊಳಗಿಂದ ಒಂದು ದಪ್ಪಗಿರೋ ಕೆನೆನ ನಾನು ಒಂದು ಸಣ್ಣ ಪೀಸು ಸೈಡ್ಗೆ ಇಟ್ಕೊಲಿಕತ್ತೀನಿ. ಯಾಕಂದ್ರೆ ಅದನ್ನು ನಾವು ಆಮೇಲೆ ಐಸ್ ಕ್ರೀಮ್ ಒಳಗೆ ಹಾಕಬೇಕಾಗ್ತದೆ. ಈ ಪೂರ್ತಿ ಉಳಿದಿರೋ ಎಳೆ ಕೆನೆ ಏನದ ಇದನ್ನು ಇದೇ ಕೊಬ್ಬರಿ ಒಳಗೆ ಹಾಕಿ ಅರ್ಧ ಬಟ್ಲು ನಾವು ಈ ಎಳಿನೀರು ಹಾಕಬೇಕು. ಇದನ್ನು ಪೇಸ್ಟ್ ಮಾಡಬೇಕಾದಾಗ ನೀವು ಎಳಿನೀರನ್ನೇ ಹಾಕಿರಿ. ಯಾಕಂದ್ರೆ ಇದಕ್ಕೆ ನಾವು ಯಾವುದೂ ಈ ಆರ್ಟಿಫಿಷಿಯಲ್ ಎಸೆನ್ಸನ್ನು ಯೂಸ್ ಮಾಡ್ಲಿಕ್ಕತ್ತಿಲ್ಲ. ಅದಕ್ಕೆ ಈ ಎಳಿನೀರು ಹಾಕೋದ್ರಿಂದ ನಮ್ಗೆ ಈ ಟೆಂಡರ್ ಕೊಕೊನಟ್ ಫ್ಲೇವರ್ ಐಸ್ ಕ್ರೀಮ್ ಒಳಗೆ ಭಾಳ ಚಲೋ ಬರ್ತದೆ. ಈಗ ಇದನ್ನು ನಾವು ಸೈಡ್ಗೆ ಇಡೋಣ. ನೋಡಿರಿ ಎಷ್ಟು ನುಣ್ಣಗೆ ಆಗ್ಯದ. ಇದಕ್ಕೆ ಕೊಕೊನಟ್ ಮಿಲ್ಕ್ನು ಅಂತಾರೆ. ಈಗ ನಾವು ಮಾಡಿರೋ ಕಂಡೆನ್ಸ್ಡ್ ಮಿಲ್ಕ್ ತಣ್ಣಗಾಗ್ಯದೆ. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕೊಂಡು ಆಮೇಲೆ ರುಬ್ಬಿರೋ ಈ ಎಳೆ ತೆಂಗಿನಕಾಯಿ ಪ್ಯೂರಿ ಇದನ್ನು ಕೂಡ ಅದ್ರೊಳಗೆ ಹಾಕಿರಿ. ಹಾಕಿ ಇದನ್ನು ಸ್ವಲ್ಪ ಮಿಕ್ಸರ್ ಒಳಗೆ ನಾವು ನುಣ್ಣಗೆ ವಿಸ್ಕ್ ಮಾಡೋಣ. ಅಂದ್ರೆ ನೋಡಿರಿ, ಎಲ್ಲ ಸೇರಿ ಎಷ್ಟು ಕರೆಕ್ಟಾಗಿ ಮಿಕ್ಸ್ ಆಗಬೇಕು, ಒಂದು ಯೂನಿಫಾರ್ಮ್ ಕನ್ಸಿಸ್ಟೆನ್ಸಿ ಬರಬೇಕು. ಇಲ್ಲಿ 1 ಕಪ್ ವಿಪ್ಪಿಂಗ್ ಕ್ರೀಮ್ ನಾನು ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಹತ್ರ ವಿಪ್ಪಿಂಗ್ ಕ್ರೀಮ್ ನಿಮ್ಮ ಮನೆ ಹತ್ರ ಸಿಕ್ತಿದ್ದಿಲ್ಲ ಅಂದರೆ ನೀವು ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ಬೋದು. ಈ 250 ml ಮೆಜರಿಂಗ್ ಕಪ್ಪಿನಿಂದ 1 ಕಪ್ಪು ಇದು ಪೂರ್ತಿ ತಣ್ಣಗಾಗಿರಬೇಕು. ಚಿಲ್ಡ್ ಆಗಿರೋ ಈ ವಿಪ್ಪಿಂಗ್ ಕ್ರೀಮನ್ನು ನಾವು ಬೀಟರ್ ಸಹಾಯದಿಂದ ಬೀಟ್ ಮಾಡೋಣ. ಇದು ಒಂದು 5-7 ನಿಮಿಷ ತಗೊಳ್ತದೆ ಚಂದ ಗಟ್ಟಿಯಾಗಿ ಬೀಟ್ ಆಗಲಿಕ್ಕೆ. ವಿಪ್ಪಿಂಗ್ ಕ್ರೀಮು ಪೂರ್ತಿ ಚಂದ ಚಿಲ್ಡ್ ಆಗಿರಬೇಕು, ಅಂದ್ರೆ ಬೇಗ ಇದು ಬೀಟ್ ಆಗ್ತದೆ. ನಿಮ್ಮ ಹತ್ರ ಬೀಟರ್ ಇಲ್ಲ ಅಂತಂದರೆ ನೀವು ಈ ವಿಸ್ಕರ್ ಇರ್ತದಲ್ಲ ಅದರಲ್ಲಿಂದನೂ ನೀವು ಮಾಡ್ಕೋಬೋದು. ನೋಡಿರಿ ಎಷ್ಟು 7 ನಿಮಿಷಕ್ಕೆ ಎಷ್ಟು ಚಲೋ ಗಟ್ಟಿ ಆಗ್ಯದ. ಇವಾಗ ಇದಕ್ಕೆ ನಾವು ಹಾಲು ಮತ್ತು ಕೊಕೊನಟ್ಟದ್ದೇನು ನಾವು ಪ್ಯೂರಿ ಮಾಡಿದ್ವಿ ಅದನ್ನು ಇದಕ್ಕೆ ಹಾಕಿ ಇದನ್ನು ಸಾವಕಾಶವಾಗಿ ನೀವು ಸ್ಪೂನಿಂದನೂ ಕಲಿಸ್ಬೋದು. ನಾನು ಬೀಟರ್ಲಿಂದ
ಜಸ್ಟ್ ಒಂದೇ ನಿಮಿಷ, ಬಹಳ ಹೊತ್ತು ಇದನ್ನು ಮಿಕ್ಸ್ ಮಾಡಬಾರ್ದು. 1 ನಿಮಿಷ ಜಸ್ಟ್ ಎಲ್ಲ ಮಿಕ್ಸ್ ಆಗೋವರೆಗೂ ಮಾಡಬೇಕು. ಆಮೇಲೆ ನಾವು ಸೈಡಿಗೆ ಇಟ್ಟಿರೋ ಈ ಕೊಬ್ಬರಿ ಇತ್ತಲ್ಲ ಅದನ್ನು ಹಾಕ್ರಿ. ಆಮೇಲೆ ಈ ಕೊಬ್ಬರಿದು ಕೆನೆಯನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಅದು ಕೂಡ ಇದ್ರಾಗ ಹಾಕಿ ಭಾಳ ಸಾವಕಾಶವಾಗಿ ಹಗುರವಾಗಿ ಇದನ್ನು ಕಲಿಸ್ಕೋಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಈ ಐಸ್ ಕ್ರೀಮನ್ನು ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ನಾವು ಸೆಟ್ ಮಾಡ್ಲಿಕ್ಕೆ ಇಡೋಣ. ನಿಮಗೆ ಭಾಳ ಅರ್ಜೆಂಟ್ ಒಳಗೆ ಮಾಡಬೇಕಾಗಿತ್ತು ಅಂತಂದ್ರೆ, ಬೇಗ ಐಸ್ ಕ್ರೀಮ್ ಸೆಟ್ ಆಗಬೇಕಾದ್ರೆ ಸಣ್ಣ ಸಣ್ಣ ಬಾಕ್ಸ್ ಒಳಗೆ ನೀವು ಐಸ್ ಕ್ರೀಮದ್ದು ಹಾಕಿ ನೀವು ಸೆಟ್ ಮಾಡಿದರೆ ಬಹಳ ಬೇಗ ಅದು ಸೆಟ್ ಆಗ್ತದೆ. ನಾನು ಈಗ ಇದಕ್ಕೋ ಒಂದು ಕ್ಲೀನ್ ರ್ಯಾಪ್ ಇರ್ತದಲ್ಲ, ಈ ಪ್ಲಾಸ್ಟಿಕ್ ಫ್ರೆಶ್ ಕ್ಲೀನ್ ರ್ಯಾಪಿಂದ ಇದನ್ನು ಕವರ್ ಮಾಡ್ಲಿಕ್ಕತ್ತೀನಿ. ನಾವು ಹಾಕಿರೋ ಕ್ರೀಮಿಗೆ ಟಚ್ ಆಗಬೇಕು ಈ ಕ್ಲೀನ್ ರ್ಯಾಪ್, ಅಂದರೆ ಒಳಗಡೆ ಐಸ್ ಫಾರ್ಮೇಷನ್ ಆಗೋದಿಲ್ಲ. ಒಳಗಡೆ ಗಾಳಿ ಹೋದರೆ ಒಳಗಡೆ ಐಸ್ ಫಾರ್ಮೇಷನ್ ಆಗಿ ಸಾಫ್ಟ್ ಆಗೋದಿಲ್ಲ ಐಸ್ ಕ್ರೀಮ್. ಅದಕ್ಕೆ ಆಮೇಲೆ ಗಟ್ಟಿಯಾಗಿ ಏರ್ ಟೈಟ್ ಒಂದು ಮುಚ್ಚಳ ಮುಚ್ಚಿ ನೀವು ಇದನ್ನು ಒಂದು 5 ರಿಂದ 6 ತಾಸು ಫ್ರಿಜ್ ಒಳಗೆ ಸೆಟ್ ಆಗ್ಲಿಕ್ಕೆ ಇಡಬೇಕು. ಈಗ ಒಂದು 6 ತಾಸು ಆಯಿತು ನೋಡ್ರಿ ಇಟ್ಟು. ಇವಾಗ ಎಷ್ಟು ಗಟ್ಟಿಯಾಗಿದೆ ಐಸ್ ಕ್ರೀಮು. ಇವಾಗ ಇದ್ರದ್ದು ಕ್ಲೀನ್ ರ್ಯಾಪ್ ತೆಗೆದು ಬಿಡ್ರೂ ಇದು ಐಸ್ ಕ್ರೀಮ್ ಸ್ವಲ್ಪ ಹಾರ್ಡಾಗಿ ಕಾಣಿಸ್ತದೆ ನಿಮಗೆ. ಅದಕ್ಕೆ ಇದನ್ನು ಯಾವಾಗಲೂ ನಾವು ಐಸ್ ಕ್ರೀಮನ್ನು ತೆಗೆದ ತಕ್ಷಣ ಸರ್ವ್ ಮಾಡಬಾರ್ದು. ಇದನ್ನು ಒಂದು 10 ನಿಮಿಷ ಈ ಹೊರಗಡೆ ರೂಮ್ ಟೆಂಪ್ರೇಚರಲ್ಲಿ ಇಡಬೇಕು. ಆವಾಗ ಇದು ಸ್ವಲ್ಪ ಸಾಫ್ಟ್ ಆಗ್ತದೆ. ಆಮೇಲೆ ಇದನ್ನು ನಾವು ಸ್ಕೂಪ್ ಮಾಡಬೇಕು. ಈ ರುಚಿಯಾದ ಈ ಟೆಂಡರ್ ಕೊಕೊನಟ್ ಐಸ್ ಕ್ರೀಮ್ ರೆಡಿ ಆಗಿದೆ. ಇದನ್ನು ಒಂದು ಸರ್ತಿ ನೀವು ಮಾಡಿ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.